ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ 1 ಮಾರ್ಕ್ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫ್ರಮ್ ಇಂಟಿಗ್ರಲ್ಸ್ ವಿತ್ ಆನ್ಸರ್ಸನ್ನು ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪನ್ನು ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಕೆಲವೊಂದು ಕೋರ್ಸಸ್ನ ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗಲಿ ಅಂದ್ಬಿಟ್ಟು ನಾವು ರಿಲೀಸ್ ಮಾಡಿದ್ದೀವಿ. ಇದರಲ್ಲಿ ಫಿಸಿಕ್ಸ್ ಕ್ವಿಕ್ ರಿವಿಷನ್ ಅಂತ ಇದೆ, ಮತ್ತು KCET ಮತ್ತು ನೀಟ್ಗೆ ಹೆಲ್ಪ್ಫುಲ್ ಆಗಲಿ ಅಂದ್ಬಿಟ್ಟು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಕೋರ್ಸನ್ನು ನಾವು ರಿಲೀಸ್ ಮಾಡಿದ್ದೀವಿ. ಇನ್ನೇನು PU ಬೋರ್ಡ್ ಎಕ್ಸಾಮಿನೇಷನ್ಸು ತುಂಬಾ ಹತ್ತಿರ ಬರ್ತಿದೆ. ಫಿಸಿಕ್ಸಲ್ಲಿ ಯಾವ ಥರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಕೇಳ್ತಾರೆ, ಮತ್ತು ಡೆರಿವೇಷನ್ಸ್ ಕೇಳಿದಾಗ ಎಷ್ಟು ಬರೀಬೇಕು, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳಿದಾಗ ಸಾಲ್ವ್ ಮಾಡೋದು ಹೇಗೆ ಅಂತ ನಿಮಗೆ ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ, ಮತ್ತು ಯಾರ್ಯಾರು ಫಿಸಿಕ್ಸಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ಈ ಒಂದು ಫಿಸಿಕ್ಸ್ ಕ್ವಿಕ್ ರಿವಿಷನ್ ಕೋರ್ಸ್ಗೆ ನೀವು ಎನ್ರೋಲ್ ಆಗಿ. ಇದರಲ್ಲಿ ಏನೇನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಚಾಪ್ಟರ್ ವೈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವಿತ್ ಡೀಟೇಲ್ಡ್ ಆನ್ಸರ್ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಎಲ್ಲ ಡೆರಿವೇಷನು ಮತ್ತು ಎಲ್ಲ ನ್ಯೂಮರಿಕಲ್ಸನ್ನು ಈಸಿಯಾಗಿ ನಿಮಗೆ ವೀಡಿಯೋಸ್ ಲೆಕ್ಚರ್ಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತೀವಿ, ಮತ್ತು ನೋಟ್ಸ್ ಕೂಡ ಕೊಟ್ಟಿರ್ತೀವಿ, ಮತ್ತು ಚಾಪ್ಟರ್ ವೈಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಕೂಡ ನಿಮಗೆ ಕೊಟ್ಟಿರ್ತೀವಿ. ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ಸಲ್ಲಿ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ಗೆ ಕೇಳಿರುವಂಥ ಕ್ವಶನ್ಸ್ಗೆ ಆನ್ಸರ್ ಯಾವ ಥರ ಮಾಡಬೇಕು ಅಂತ ಕೊಟ್ಟಿರ್ತೀವಿ. ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ತಾ ಬಂತು ಅಂತ ಹೇಳಿದ್ರೆ ವಿತಿನ್ 15 ಡೇಸಲ್ಲಿ ನೀವು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ಬೋದು, ಮತ್ತು ಫೈನಲ್ ಎಕ್ಸಾಮಿನೇಷನಲ್ಲಿ ಫಿಸಿಕ್ಸಲ್ಲಿ 90+ ಆರಾಮಾಗಿ ನೀವು ಸ್ಕೋರ್ ಮಾಡಬಹುದು. ಇವಾಗ ಇಂಟಿಗ್ರಲ್ಸಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮಿನೇಷನ್ಸಲ್ಲಿ 1 ಮಾರ್ಕ್ಸಿಗೆ ಏನು ಕ್ವಶನ್ಸ್ ಕೇಳಿದ್ರು ಅದನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿ ಕೇಳಿದಾಗ ಯಾವ ಥರ ಕೇಳ್ತಾರೆ ಅನ್ನೋದನ್ನು ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಈ ಕ್ವಶನ್ ಏನಿದೆ ಇದು 2014 ಕೇಳಿರುವಂಥ ಕ್ವಶನ್ನು. ಇಲ್ಲೇನು ಕೇಳ್ತಾ ಇದ್ದಾರೆ, ಇಂಟಿಗ್ರಲ್ ಆಫ್ sin x ಪ್ಲಸ್ cos x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಈಕ್ವಲ್ ಟು ಅಂದ್ಬಿಟ್ಟು 4 ಆಪ್ಷನನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಇಂಟಿಗ್ರಲ್ ಆಫ್ sin x ಪ್ಲಸ್ cos x ವಿತ್ ರೆಸ್ಪೆಕ್ಟ್ ಟು ಎಕ್ಸನ್ನು ನಾವು ಕಂಡುಹಿಡಬೇಕು. ಇವಾಗ ಸೊಲ್ಯೂಷನನ್ನು ನಾವು ಬರೆಯೋಣ. ಇಲ್ಲೇನು ಕೊಟ್ಟಿದ್ದಾರೆ, ಇಂಟಿಗ್ರಲ್ ಆಫ್ sin x ಪ್ಲಸ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇವಾಗ ಅಬ್ಸರ್ವ್ ಮಾಡಿ, ಸೈನ್ ಎಕ್ಸ್ ಮತ್ತು ಕಾಸ್ ಎಕ್ಸ್ ಏನಾಗಿರುತ್ತೆ, ಎರಡು ಇಂಡಿಪೆಂಡೆಂಟ್ ಟರ್ಮ್ ಇರೋದ್ರಿಂದ ಇದೆರಡಕ್ಕೂ ನಾವು ಇಂಟಿಗ್ರಲ್ನ ಇಂಡಿವಿಜುವಲ್ ಆಗಿ ಅಪ್ಲೈ ಮಾಡ್ಬೋದು. ಅವಾಗ ಏನು ಬರುತ್ತೆ, ಇಂಟಿಗ್ರಲ್ ಆಫ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಇಂಟಿಗ್ರಲ್ ಆಫ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ನಾವು ಬರ್ಕೊಬೋದು. ದಿಸ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗಿರುತ್ತೆ, ದಟ್ ಈಸ್ ಮೈನಸ್ ಕಾಸ್ ಎಕ್ಸ್ ಅಂತ ನಮಗೆ ಗೊತ್ತಿದೆ, ಮತ್ತು ಇಂಟಿಗ್ರಲ್ ಆಫ್ ಕಾಸ್ ಎಕ್ಸ್ ಏನಾಗಿರುತ್ತೆ, ದಟ್ ಈಸ್ ಸೈನ್ ಎಕ್ಸ್ ಅಂತ ಇದೆ. ದೇರ್ಫೋರ್ ಪ್ಲಸ್ ಸೈನ್ ಎಕ್ಸ್ ಅಂತ ಬರುತ್ತೆ. ಯಾವಾಗ ಇಂಟಿಗ್ರೇಷನ್ ಮಾಡ್ತೀವಿ ನಾವು ಇಂಟಿಗ್ರಲ್ ಕಾನ್ಸ್ಟೆಂಟ್ ಸಿನ ನಾವು ಹಾಕೊಬೇಕು. ಹಾಗಾಗಿ ಇಂಟಿಗ್ರಲ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಯಿತು, ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸಿ ಅಂತ ಬಂತು. ಇಲ್ಲಿ ಅಬ್ಸರ್ವ್ ಮಾಡಿ, ಆಪ್ಷನ್ ಸಿ ನಲ್ಲಿ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸಿ ಅಂತ ಕೊಟ್ಟಿರೋದ್ರಿಂದ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ನಾನು ಏನು ಡಿಸ್ಕಸ್ ಮಾಡಿದೆ ಇದನ್ನು ನೀವು ಎಕ್ಸಾಮಿನೇಷನಲ್ಲಿ ಬರೆಯೋಕ್ಕೆ ಹೋಗಬೇಕಾಗಿಲ್ಲ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕ್ವಶನ್ ನಂಬರನ್ನು ಬರೆದು ಆಪ್ಷನ್ ಯಾವ್ದು ಕರೆಕ್ಟೋ ಅದನ್ನು ಬರೀಬೇಕು. ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಸಿ ಅಂತ ಬರೆದುಬಿಟ್ಟು ಅದರಲ್ಲಿರೋವಂಥ ಆನ್ಸರನ್ನು ಬರೀರಿ. ದಟ್ ಈಸ್ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸಿ ಅಂತ ನೀವು ಬರೀಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟು 2015 ಮತ್ತು ಮಾಡಲ್ ಕ್ವಶನ್ ಪೇಪರ್ 2023ನಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅಂತ ನಾವು ನೋಡೋಣ. ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ದಟ್ ಈಸ್ ಈಕ್ವಲ್ ಟು ಅಂದ್ಬಿಟ್ಟು 4 ಆಪ್ಷನನ್ನು ಅವರು ಕೊಟ್ಟಿದ್ದಾರೆ. ಇವಾಗ ನಾವು ಫಸ್ಟು ಸೊಲ್ಯೂಷನನ್ನು ಬರೆಯೋಣ. ದಟ್ ಈಸ್ ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸನ್ನು ನಾವು ಕಂಡುಹಿಡಬೇಕು. ಇದನ್ನು ಯಾವ ಥರ ಬರ್ಕೊಬೋದು, ಅಬ್ಸರ್ವ್ ಮಾಡಿ, ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್, ಇಲ್ಲಿ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಇದೆ. ನ್ಯೂಮರೇಟರಲ್ಲಿ 2 ಟರ್ಮ್ ಇದೆ, ಡಿನಾಮಿನೇಟರಲ್ಲಿ 1 ಟರ್ಮ್ ಇದೆ. ಅದನ್ನು ನಾನು ಸ್ಪ್ಲಿಟ್ ಮಾಡಿ ಬರ್ಕೊತೀನಿ. ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ನಾನು ಬರ್ಕೊಬೋದಲ್ವಾ, ಇಂಟು ಡಿ ಎಕ್ಸ್ ಅಂತ ಇದೆ. ಇದನ್ನು ಏನಂತ ಬರ್ಕೊಬೋದು, ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಇಲ್ಲೊಂದು ಎಕ್ಸು ಮತ್ತು ಇದೊಂದು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಆವಾಗ 1 ಡಿವೈಡೆಡ್ ಬೈ ಎಕ್ಸ್ ಅಂತ ಬರುತ್ತೆ, ಮೈನಸ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಅಂತ ಇದೆ. ನಾನೇನು ಬರ್ಕೊತೀನಿ, ಪ್ಲಸ್ ಅಂತ ಬರ್ಕೊಂಡು ಬ್ರ್ಯಾಕೆಟಲ್ಲಿ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ನಾನು ಬರ್ಕೊತೀನಿ, ಇಂಟು ಡಿ ಎಕ್ಸ್ ಅಂತ ಇದೆ. ಇವಾಗ ಇದನ್ನು ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇದು ಯಾವ ಫಾರ್ಮಲ್ಲಿದೆ ಅಂತ ಹೇಳಿದ್ರೆ, ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಫಾರ್ಮಲ್ಲಿದೆ. ಇದು ನಿಮಗೆ ಗೊತ್ತಿರುತ್ತೆ, ಇ ಟು ದ ಪವರ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ. ಇವಾಗ ಅಬ್ಸರ್ವ್ ಮಾಡಿ, ಎಫ್ ಆಫ್ ಎಕ್ಸ್ ಜಾಗದಲ್ಲಿ ನಮಗೇನಿದೆ 1 ಬೈ ಎಕ್ಸ್ ಇದೆ. ಡಿಫ್ರೆನ್ಸಿಯೇಷನ್ ಆಫ್ 1 ಬೈ ಎಕ್ಸ್ ಮಾಡಿದ್ರೆ ನಮಗೇನು ಬರುತ್ತೆ, ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಬರುತ್ತೆ.
ಅದರಿಂದ ಇದನ್ನು ಏನಂತ ಕನ್ಸಿಡರ್ ಮಾಡ್ಕೊಬೋದು, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಬೋದು. ಅದರಿಂದ ಇಂಟಿಗ್ರಲ್ ಏನಾಗಿರುತ್ತೆ, ಇ ಟು ದ ಪವರ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ದೇರ್ಫೋರ್ ಇದನ್ನ ಏನಂತ ಬರ್ಕೊಬೋದು, ಇ ಟು ದ ಪವರ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಇಲ್ಲೇನು, ದಟ್ ಈಸ್ 1/x ಅಂತ ಇದೆ, ಪ್ಲಸ್ ಸಿ ಅಂತ ಬರ್ಕೊಬೋದು. ದಿಸ್ ಈಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಸಿ ಅಂತ ನಮಗೆ ಬರುತ್ತೆ. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ನಾವು ಹೇಳ್ಬೋದು. ಇದೇನು ನೀವು ಎಕ್ಸಾಮಿನೇಷನಲ್ಲಿ ಬರೀಬೇಕಾಗಿಲ್ಲ, ನೀವೇನು ಬರೀಬೇಕು, ಕ್ವಶನ್ ನಂಬರನ್ನು ಹಾಕಿ ಆಪ್ಷನ್ ಬಿ ಅಂತ ನೀವು ಬರೆದು ಅದರಲ್ಲಿರುವಂಥ ಆನ್ಸರನ್ನು ಬರೀರಿ. ದಟ್ ಈಸ್ ಇ ಟು ದ ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಸಿ ಅಂತ ನೀವು ಬರೀಬೇಕಾಗುತ್ತೆ. ಇದನ್ನು ನೀವು ಜ್ಞಾಪಕ ಇಟ್ಕೊಂಡಿರಿ. ನೆಕ್ಸ್ಟು 2016 ಕೇಳಿರುವಂತಹ ಕ್ವಶನನ್ನು ನಾವು ನೋಡೋಣ. ಇಂಟಿಗ್ರಲ್ ಆಫ್ ಕೊಸೀಕ್ ಎಕ್ಸ್ ಇಂಟು ಕೊಸೀಕ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಈಕ್ವಲ್ ಟು ಅಂದ್ಬಿಟ್ಟು 4 ಆಪ್ಷನ್ಸನ್ನು ಅವರು ಕೊಟ್ಟಿದ್ದಾರೆ. ಇಲ್ಲೇನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಂಟಿಗ್ರಲ್ ಆಫ್ ಕೊಸೀಕ್ ಎಕ್ಸ್ ಇಂಟು ಕೊಸೀಕ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸನ್ನು ಕಂಡುಹಿಡಿರಿ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಯಾವ ಥರ ಬರ್ಕೊಬೋದು ಅಂತ ಹೇಳಿದ್ರೆ, ಇಂಟಿಗ್ರಲ್ ಆಫ್, ಇವಾಗ ಕೊಸೀಕ್ ಎಕ್ಸನ್ನು ನಾನು ಮಲ್ಟಿಪ್ಲೈ ಮಾಡ್ಕೊತ ಬರ್ತೀನಿ, ಅವಾಗ ಏನು ಬರುತ್ತೆ, ಕೊಸೀಕ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕೊಸೀಕ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂತ ಬರುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ದಿಸ್ ಈಸ್ ಈಕ್ವಲ್ ಟು, ಇವಾಗ ಅಬ್ಸರ್ವ್ ಮಾಡಿ, ಕೊಸೀಕ್ ಸ್ಕ್ವೇರ್ ಎಕ್ಸು ಮತ್ತು ಕೊಸೀಕ್ ಎಕ್ಸು ಇಂಟು ಕಾಟ್ ಎಕ್ಸ್ ಏನಾಗಿರುತ್ತೆ, ಇಂಡಿಪೆಂಡೆಂಟ್ ಟರ್ಮ್ ಆಗಿರೋದ್ರಿಂದ ಅದರ ಇಂಟಿಗ್ರಲ್ ವ್ಯಾಲ್ಯೂ ನಮಗೆ ಗೊತ್ತಿದೆ. ಅದರಿಂದ ನಾವೇನು ಬರ್ಕೊಬೋದು, ಎರಡಕ್ಕೂ ಇಂಡಿಪೆಂಡೆಂಟ್ ಆಗಿ ನಾನು ಇಂಟಿಗ್ರಲ್ನ ಅಪ್ಲೈ ಮಾಡ್ತೀನಿ. ದೇರ್ಫೋರ್ ಇಂಟಿಗ್ರಲ್ ಆಫ್ ಕೊಸೀಕ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಇಂಟಿಗ್ರಲ್ ಆಫ್ ಕೊಸೀಕ್ ಎಕ್ಸ್ ಇಂಟು ಕಾಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಕೊಸೀಕ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗಿರುತ್ತೆ, ದಟ್ ಈಸ್ ಮೈನಸ್ ಕಾಟ್ ಎಕ್ಸ್ ಅಂತ ನಮಗೆ ಗೊತ್ತಿದೆ. ಇಂಟಿಗ್ರಲ್ ಆಫ್ ಕೊಸೀಕ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಏನಾಗಿರುತ್ತೆ, ದಟ್ ಈಸ್ ಮೈನಸ್ ಕೊಸೀಕ್ ಎಕ್ಸ್ ಅಂತ ಬರುತ್ತೆ. ಯಾವಾಗ ಇಂಟಿಗ್ರೇಷನ್ ಮಾಡ್ತೀವಿ ನಾವು ಇಂಟಿಗ್ರಲ್ ಕಾನ್ಸ್ಟೆಂಟನ್ನು ಹಾಕಬೇಕು. ಇವಾಗ ಇದನ್ನು ಯಾವ ಥರ ಬರ್ಕೊಬೋದು ಅಂತ ಹೇಳಿದ್ರೆ, ಮೈನಸನ್ನು ಕಾಮನ್ ತೊಗೊಂಡ್ರೆ ಕಾಟ್ ಎಕ್ಸ್ ಪ್ಲಸ್ ಕೊಸೀಕ್ ಎಕ್ಸ್ ಅಂತ ನಾವು ಬರ್ಕೊಬೋದು, ಪ್ಲಸ್ ಸಿ ಅಂತ ಬರುತ್ತೆ. ಇವಾಗ ಯಾವ ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ಆಪ್ಷನ್ ಸಿ ಅಬ್ಸರ್ವ್ ಮಾಡಿ, ಮೈನಸ್ ಆಫ್ ಕಾಟ್ ಎಕ್ಸ್ ಪ್ಲಸ್ ಕೊಸೀಕ್ ಎಕ್ಸ್ ಪ್ಲಸ್ ಸಿ ಅಂತ ಇರೋದ್ರಿಂದ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಇದನ್ನು 2017 ಕೇಳಿರುವಂಥದ್ದು. ಇಂಟಿಗ್ರಲ್ ಆಫ್ ರೂಟ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ದಟ್ ಈಸ್ ಈಕ್ವಲ್ ಟು ಅಂದ್ಬಿಟ್ಟು 4 ಆಪ್ಷನ್ಸನ್ನು ಅವ್ರು ಕೊಟ್ಟಿದ್ದಾರೆ. ಇವಾಗ ನಾವು ಸೊಲ್ಯೂಷನನ್ನು ಬರೆಯೋದಾದರೆ ಇಲ್ಲೇನಿದೆ, ಇಂಟಿಗ್ರಲ್ ಆಫ್ ರೂಟ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಅವರು ಕೊಟ್ಟಿದ್ದಾರೆ. ದಿಸ್ ಈಸ್ ಈಕ್ವಲ್ ಟು, ಇದನ್ನು ಯಾವ ಥರ ಬರ್ಕೊಬೋದು, ಇಂಟಿಗ್ರಲ್ ಆಫ್ ರೂಟ್ ಎಕ್ಸನ್ನು ನಾನು ಎಕ್ಸ್ ಟು ದ ಪವರ್ ಆಫ್ ಹಾಫ್ ಅಂತ ಬರ್ಕೊಬೋದಾ, ಪ್ಲಸ್ 1 ಡಿವೈಡೆಡ್ ಬೈ ರೂಟ್ ಎಕ್ಸನ್ನು ನಾನು ಅಂತ ಬರ್ಕೊಬೋದು, ಎಕ್ಸ್ ಟು ದ ಪವರ್ ಆಫ್ ಮೈನಸ್ ಹಾಫ್ ಅಂತ ನಾನು ಬರ್ಕೊಬೋದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇದೆ. ಇದೆರಡು ಬೇರೆ ಬೇರೆ ಟರ್ಮ್ ಆಗಿರೋದ್ರಿಂದ ಇಂಟಿಗ್ರಲ್ನ ಇಂಡಿವಿಜುವಲ್ ಆಗಿ ನಾನು ಅಪ್ಲೈ ಮಾಡ್ತೀನಿ. ದೇರ್ಫೋರ್ ಇಂಟಿಗ್ರಲ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಹಾಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಇಂಟಿಗ್ರಲ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಮೈನಸ್ ಹಾಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ನಾನು ಬರ್ಕೊಬೋದು. ಇದು ಯಾವ ಫಾರ್ಮಲ್ಲಿದೆ, ಇಂಟಿಗ್ರಲ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫಾರ್ಮಲ್ಲಿದೆ. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇಂಟಿಗ್ರಲ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಹಾಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಯಿತು, ದಟ್ ಈಸ್ ಎಕ್ಸ್ ಟು ದ ಪವರ್ ಆಫ್ ಎನ್ ಜಾಗದಲ್ಲಿ ನಮಗೆ ಹಾಫ್ ಇರೋದ್ರಿಂದ ನಮಗೇನು ಬರುತ್ತೆ, ಹಾಫ್ ಪ್ಲಸ್ 1 ಡಿವೈಡೆಡ್ ಬೈ ಹಾಫ್ ಪ್ಲಸ್ 1 ಅಂತ ನಮಗೆ ಬಂತು, ಪ್ಲಸ್ ಇಂಟಿಗ್ರಲ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಮೈನಸ್ ಹಾಫ್ ಇಂಟು ಡಿ ಎಕ್ಸ್ ಏನಾಗುತ್ತೆ, ದಟ್ ಈಸ್ ಎಕ್ಸ್ ಟು ದ ಪವರ್ ಆಫ್ ಮೈನಸ್ ಹಾಫ್ ಪ್ಲಸ್ 1 ಡಿವೈಡೆಡ್ ಬೈ ಮೈನಸ್ ಹಾಫ್ ಪ್ಲಸ್ 1 ಅಂತ ನಮಗೆ ಬಂತು, ಪ್ಲಸ್ ಸಿ ಅಂತ ನಾವು ಬರ್ಕೊಬೇಕು. ದಿಸ್ ಈಸ್ ಈಕ್ವಲ್ ಟು, ಇವಾಗ ಅಬ್ಸರ್ವ್ ಮಾಡಿ, ಹಾಫ್ ಪ್ಲಸ್ 1 ಏನಾಗಿರುತ್ತೆ, ದಟ್ ಈಸ್ 3/2 ಅಂತ ಬರುತ್ತೆ. ದೇರ್ಫೋರ್ ಎಕ್ಸ್ ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ ಹಾಫ್ ಪ್ಲಸ್ 1 ಏನಾಗಿರುತ್ತೆ, ಅಗೈನ್ 3/2 ಆಗುತ್ತೆ, ಪ್ಲಸ್ ಎಕ್ಸ್ ಟು ದ ಪವರ್ ಆಫ್ ಮೈನಸ್ ಹಾಫ್ ಪ್ಲಸ್ 1 ಅಂತ ಇದೆ, ದಟ್ ಟರ್ನ್ಸ್ ಔಟ್ ಟು ಬಿ 1/2 ಡಿವೈಡೆಡ್ ಬೈ ಮೈನಸ್ ಹಾಫ್ ಪ್ಲಸ್ 1 ಏನಾಯಿತು, ದಟ್ ಈಸ್ 1 ಡಿವೈಡೆಡ್ ಬೈ 2 ಅಂತ ಬಂತು, ಪ್ಲಸ್ ಸಿ ಅಂತ ಬರುತ್ತೆ. ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 3/2 ಅಂತ ಇದೆ ಡಿನಾಮಿನೇಟರ್ಗೆ, ಇದು ನ್ಯೂಮರೇಟರ್ಗೆ ಹೋಗುತ್ತೆ, ಅವಾಗ ಏನಾಗುತ್ತೆ 2/3 ಆಗುತ್ತೆ. ದೇರ್ಫೋರ್ 2/3 ಇಂಟು ಎಕ್ಸ್ ಟು ದ ಪವರ್ ಆಫ್ 3/2 ಅಂತ ನಾವು ಬರ್ಕೊಬೋದು, ಪ್ಲಸ್ ಇಲ್ಲಿ ಡಿನಾಮಿನೇಟರ್ಲಿ 1/2 ಇದೆ, ನ್ಯೂಮರೇಟರ್ಗೆ ಆದರೆ ಏನಾಗುತ್ತೆ, ದಟ್ ಈಸ್ 2 ಆಗುತ್ತೆ. ದೇರ್ಫೋರ್ 2x ಟು ದ ಪವರ್ ಆಫ್ 1/2 ಪ್ಲಸ್ ಸಿ ಅಂತ ನಾವು ಬರ್ಕೊಬೋದು.
ಇವಾಗ ಈ ಎರಡು ಟರ್ಮಲ್ಲಿ ನಾವು 2ನ ಕಾಮನ್ ತೆಗೆದ್ರೆ ಏನು ಬರುತ್ತೆ, ಎಕ್ಸ್ ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ 3 ಪ್ಲಸ್ ಎಕ್ಸ್ ಟು ದ ಪವರ್ ಆಫ್ 1/2 ಪ್ಲಸ್ ಸಿ ಅಂತ ನಮಗೆ ಬಂತು. ಇದು ನಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಇವಾಗ ಆಪ್ಷನನ್ನು ನಾವು ನೋಡ್ತಾ ಬರೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಆಪ್ಷನ್ ಏನಲ್ಲಿ 2 ಇಂಟು ಎಕ್ಸ್ ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ 3 ಪ್ಲಸ್ ಎಕ್ಸ್ ಟು ದ ಪವರ್ ಆಫ್ ಹಾಫ್ ಪ್ಲಸ್ ಸಿ ಅಂತ ಕೊಟ್ಟಿರೋದ್ರಿಂದ ಇದು ನಮಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೀವು ಎಕ್ಸಾಮಿನೇಷನಲ್ಲಿ ಬರೀಬೇಕಾದ್ರೆ ಕ್ವಶನ್ ನಂಬರ್ ಬರೆದ್ಬಿಟ್ಟು ಆಪ್ಷನ್ ಎ ಅಂತ ಬರೆದ್ಬಿಟ್ಟು ಈ ಒಂದು ಆನ್ಸರನ್ನು ಬರೆದ್ರೆ ಸಾಕಾಗುತ್ತೆ. ಇವಾಗ ನೆಕ್ಸ್ಟ್ ಪ್ರಾಬ್ಲಮನ್ನು ನಾವು ನೋಡೋಣ. 2018ನಲ್ಲಿ ಕೇಳಿರುವಂಥದ್ದು, ಇಂಟಿಗ್ರಲ್ ಆಫ್ ದ ಫಂಕ್ಷನ್ ಎಕ್ಸ್ ಕ್ಯೂಬ್ -1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಈಕ್ವಲ್ ಟು ಅಂದ್ಬಿಟ್ಟು 4 ಆಪ್ಷನ್ಸನ್ನು ಅವರು ಕೊಟ್ಟಿದ್ದಾರೆ. ಇವಾಗ ನಾವು ಫಸ್ಟು ಸೊಲ್ಯೂಷನನ್ನು ಬರೆಯೋಣ. ಇಲ್ಲೇನು ಕೇಳ್ತಾ ಇದ್ದಾರೆ, ಇಂಟಿಗ್ರಲ್ ಆಫ್ ಎಕ್ಸ್ ಕ್ಯೂಬ್ -1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕಂಡುಹಿಡಿಯಿರಿ ಅಂತ ಅವರು ಕೇಳ್ತಾ ಇದ್ದಾರೆ. ದಿಸ್ ಈಸ್ ಈಕ್ವಲ್ ಟು, ಇದನ್ನು ಯಾವ ಥರ ಬರ್ಕೊಬೋದು, ಇಂಟಿಗ್ರಲ್ ಆಫ್, ಇವಾಗ ನ್ಯೂಮರೇಟರ್ಲಿ 2 ಟರ್ಮ್ ಇದೆ, ಡಿನಾಮಿನೇಟರ್ಲಿ ಒಂದೇ ಟರ್ಮ್ ಇರೋದ್ರಿಂದ ಸ್ಪ್ಲಿಟ್ ಮಾಡಿ ನಾವು ಬರ್ಕೊಬೋದು. ಅವಾಗ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ -1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ನಮಗೆ ಬಂತು ಇಂಟು ಡಿ ಎಕ್ಸ್ ಅಂತ ಬರುತ್ತೆ. ಇದನ್ನು ಯಾವ ಥರ ಬರೋದು, ಇಂಟಿಗ್ರಲ್ ಆಫ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ದಟ್ ಈಸ್ ಎಕ್ಸ್ ಅಂತ ಬರುತ್ತೆ, ಮೈನಸ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ನ ನಾನು ಎಕ್ಸ್ ಟು ದ ಪವರ್ ಆಫ್ -2 ಅಂತ ಬರ್ಕೊತೀನಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇದೆ. ದಿಸ್ ಈಸ್ ಈಕ್ವಲ್ ಟು, ಇದನ್ನ ಯಾವ ಥರ ಬರ್ಕೊಬೋದು, ಇಂಟಿಗ್ರಲ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರಲ್ ಆಫ್ ಎಕ್ಸ್ ಟು ದ ಪವರ್ ಆಫ್ -2 ಇಂಟು ಡಿ ಎಕ್ಸ್ ಅಂತ ನಾವು ಬರ್ಕೊಬೋದು. ಅಗೈನ್ ಇದು ಯಾವ ಫಾರ್ಮಲ್ಲಿ ಬಂದಿದೆ, ಇಂಟಿಗ್ರಲ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫಾರ್ಮಲ್ಲಿ ಬಂದಿದೆ. ದೇರ್ಫೋರ್ ಎಕ್ಸ್ ಟು ದ ಪವರ್ ಆಫ್ n+1 ಡಿವೈಡೆಡ್ ಬೈ n+1 ಪ್ಲಸ್ ಸಿ ಅಂತ ನಮಗೆ ಬರುತ್ತೆ. ದೇರ್ಫೋರ್ ಇಂಟಿಗ್ರಲ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಯಿತು, ದಟ್ ಈಸ್ ಎಕ್ಸ್ ಟು ದ ಪವರ್ ಆಫ್ 1+1 ಏನಾಗಿರುತ್ತೆ, ದಟ್ ಈಸ್ 2 ಆಗುತ್ತೆ, ಡಿವೈಡೆಡ್ ಬೈ 1+1 ದಟ್ ಈಸ್ 2 ಅಂತ ಬಂತು, ಮೈನಸ್ ಆಫ್ ಇಂಟಿಗ್ರಲ್ ಆಫ್ ಎಕ್ಸ್ ಟು ದ ಪವರ್ ಆಫ್ -2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಯಿತು, ಎಕ್ಸ್ ಟು ದ ಪವರ್ ಆಫ್ -2 + 1 ದಟ್ ಈಸ್ -1 ಅಂತ ಬರುತ್ತೆ, ಡಿವೈಡೆಡ್ ಬೈ -2 + 1 ದಟ್ ಈಸ್ -1 ಅಂತ ಬಂತು, ಪ್ಲಸ್ ಸಿ ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಎಕ್ಸ್ ಟು ದ ಪವರ್ ಆಫ್ -1 ನಾವು 1/x ಅಂತ ಬರ್ಕೊಬೋದು, ಪ್ಲಸ್ ಸಿ ಅಂತ ನಮಗೆ ಬಂತು. ಇದು ನಮಗೆ ಬೇಕಾಗಿರುವಂಥ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಇವಾಗ ಯಾವ ಆಪ್ಷನಲ್ಲಿದೆ ಅಂತ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ 1/x ಪ್ಲಸ್ ಸಿ ಅಂತ ಆಪ್ಷನ್ ಡಿ ನಲ್ಲಿ ಇರೋದ್ರಿಂದ ಇದು ನಮಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಇವಾಗ ನೆಕ್ಸ್ಟ್ ಕ್ವಶನ್ ಅನ್ನು ನಾವು ನೋಡೋಣ. ಈ ಕ್ವಶನ್ ಅನ್ನು 2019ನಲ್ಲಿ ಅವರು ಕೇಳಿದರೆ, ಇಂಟಿಗ್ರಲ್ ಆಫ್ 1 - x ಇಂಟು ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ದಟ್ ಈಸ್ ಈಕ್ವಲ್ ಟು ಅಂದ್ಬಿಟ್ಟು 4 ಆಪ್ಷನ್ಸನ್ನು ಅವರು ಕೊಟ್ಟಿದ್ದಾರೆ. ಇವಾಗ ನಾವು ಫಸ್ಟು ಸೊಲ್ಯೂಷನನ್ನು ನಾವು ಬರೆಯೋಣ. ಇಲ್ಲೇನಿದೆ, ಇಂಟಿಗ್ರಲ್ ಆಫ್ 1 - x ಇಂಟು ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸನ್ನು ನಾವು ಕಂಡುಹಿಡಬೇಕು. ನಿಮಗೆ ಏನು ಪ್ರಾಬ್ಲಮ್ಸ್ ಕೊಡ್ತಾರೋ ತುಂಬಾ ಸಿಂಪಲ್ ಆಗಿರುತ್ತೆ, ಜಸ್ಟ್ ಮಲ್ಟಿಪ್ಲೈ ಮಾಡಿ ಮತ್ತು ಫಾರ್ಮುಲಾಸ್ನ ಅಪ್ಲೈ ಮಾಡುವಂಥದ್ದೇ ಆಗಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ರೂಟ್ ಎಕ್ಸನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನು ಬರುತ್ತೆ, ದಟ್ ಈಸ್ ಇಂಟಿಗ್ರಲ್ ಆಫ್ ರೂಟ್ ಎಕ್ಸ್ ಮೈನಸ್ ಎಕ್ಸ್ ರೂಟ್ ಎಕ್ಸ್ ಅಂತ ಬರುತ್ತೆ ಅಲ್ವಾ, ಇಂಟು ಡಿ ಎಕ್ಸ್ ಅಂತ ಬಂತು. ದಿಸ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ರೂಟ್ ಎಕ್ಸನ್ನು ನಾನೇನಂತ ಬರ್ಕೊತೀನಿ, ಎಕ್ಸ್ ಟು ದ ಪವರ್ ಆಫ್ ಹಾಫ್ ಅಂತ ಬರ್ಕೊತೀನಿ, ಮೈನಸ್ ಎಕ್ಸನ್ನು ಹಾಗೆ ಇಟ್ಕೊತೀನಿ, ಅಗೈನ್ ರೂಟ್ ಎಕ್ಸನ್ನು ನಾನು ಎಕ್ಸ್ ಟು ದ ಪವರ್ ಆಫ್ ಹಾಫ್ ಅಂತ ಬರ್ಕೊತೀನಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಾವು ಇಂಟಿಗ್ರೇಟ್ ಮಾಡಬೇಕು. ದಿಸ್ ಈಸ್ ಈಕ್ವಲ್ ಟು, ಇವಾಗ ಅಬ್ಸರ್ವ್ ಮಾಡಿ, ಇದೆರಡು ಕೂಡ ಸಪ್ರೇಟ್ ಟರ್ಮ್ ಇರೋದ್ರಿಂದ ನಾವು ಇಂಟಿಗ್ರಲ್ನ ಇಂಡಿವಿಜುವಲ್ ಆಗಿ ಅಪ್ಲೈ ಮಾಡ್ಬೋದು. ಅವಾಗ ಏನು ಬರುತ್ತೆ, ಇಂಟಿಗ್ರಲ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಹಾಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮೈನಸ್ ಇಂಟಿಗ್ರಲ್ ಆಫ್, ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಹಾಫ್ ಅಂತ ಇದೆ, ಇದನ್ನ ಏನಂತ ಬರ್ಕೊಬೋದು, ಎಕ್ಸ್ ಟು ದ ಪವರ್ ಆಫ್ 1+12 ಅಂತ ಬರ್ಕೊಬೋದು. ದಟ್ ಟರ್ನ್ಸ್ ಔಟ್ ಟು ಬಿ ಎಕ್ಸ್ ಟು ದ ಪವರ್ ಆಫ್ 3/2 ಅಂತ ಬರುತ್ತೆ. ಅದನ್ನು ನಾನು ಇಲ್ಲಿ ಬರ್ಕೊತೀನಿ, ಎಕ್ಸ್ ಟು ದ ಪವರ್ ಆಫ್ 3/2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ನಾವು ಬರ್ಕೊಬೋದು. ದಿಸ್ ಈಸ್ ಈಕ್ವಲ್ ಟು, ಇವಾಗ ಅಬ್ಸರ್ವ್ ಮಾಡಿ, ಇದು ಯಾವ ಫಾರ್ಮಲ್ಲಿದೆ, ಇಂಟಿಗ್ರಲ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫಾರ್ಮಲ್ಲಿದೆ, ದಟ್ ಈಸ್ ಎಕ್ಸ್ ಟು ದ ಪವರ್ ಆಫ್ n+1 ಡಿವೈಡೆಡ್ ಬೈ n+1 ಪ್ಲಸ್ ಸಿ ಅಂತ ನಾವು ಹೇಳ್ತೀವಿ. ಅದರಿಂದ ಇಂಟಿಗ್ರಲ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಹಾಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಯಿತು, ದಟ್ ಈಸ್ ಎಕ್ಸ್ ಟು ದ ಪವರ್ ಆಫ್ ಹಾಫ್ ಪ್ಲಸ್ 1 ಡಿವೈಡೆಡ್ ಬೈ ಹಾಫ್ ಪ್ಲಸ್ 1 ಮೈನಸ್ ಇಂಟಿಗ್ರಲ್ ಆಫ್ ಎಕ್ಸ್ ಟು ದ ಪವರ್ ಆಫ್ 3/2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗಿರುತ್ತೆ, ಎಕ್ಸ್ ಟು ದ ಪವರ್ ಆಫ್ 3/2 ಪ್ಲಸ್ 1 ಡಿವೈಡೆಡ್ ಬೈ 3/2 ಪ್ಲಸ್ 1 ಪ್ಲಸ್ ಸಿ ಅಂತ ನಾವು ಬರ್ಕೊಬೋದು. ದಿಸ್ ಈಸ್ ಈಕ್ವಲ್ ಟು, ಇವಾಗ ಎಕ್ಸ್ ಟು ದ ಪವರ್ ಆಫ್ ಹಾಫ್ ಪ್ಲಸ್ 1 ಏನಾಗಿರುತ್ತೆ, ದಟ್ ಈಸ್ 3/2 ಡಿವೈಡೆಡ್ ಬೈ 3/2 ಮೈನಸ್ ಎಕ್ಸ್ ಟು ದ ಪವರ್ ಆಫ್ 3/2 ಪ್ಲಸ್ 1 ಏನಾಗಿರುತ್ತೆ, ದಟ್ ಈಸ್ ಎಕ್ಸ್ ಟು ದ ಪವರ್ ಆಫ್ 5/2 ಡಿವೈಡೆಡ್ ಬೈ 5/2 ಪ್ಲಸ್ ಸಿ ಅಂತ ನಮಗೆ ಬಂತು.
ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಬರುತ್ತೆ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಅಬ್ಸರ್ವ್ ಮಾಡಿ 3/2 ಅಂತ ಇದೆ. ಇವಾಗ 2 ಏನಾಗಿರುತ್ತೆ, ಅದು ನ್ಯೂಮರೇಟರ್ಗೆ ಹೋಗುತ್ತೆ. ದೇರ್ಫೋರ್ 2 ಇಂಟು ಎಕ್ಸ್ ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ 3 ಮೈನಸ್ ಇಲ್ಲಿ 5/2 ಅಂತ ಡಿನಾಮಿನೇಟರ್ಲಿದೆ, 2 ಏನಾಗುತ್ತೆ ನ್ಯೂಮರೇಟರ್ಗೆ ಹೋಗುತ್ತೆ. ದೇರ್ಫೋರ್ ಮೈನಸ್ 2 ಇಂಟು ಎಕ್ಸ್ ಟು ದ ಪವರ್ ಆಫ್ 5/2 ಡಿವೈಡೆಡ್ ಬೈ 5 ಪ್ಲಸ್ ಸಿ ಅಂತ ಬರುತ್ತೆ. ಇವಾಗ ಇದು ನಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಇದು ಯಾವ ಆಪ್ಷನಲ್ಲಿದೆ ಅಂತ ನಾವು ನೋಡ್ತಾ ಬರೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಆಪ್ಷನ್ ಎನಲ್ಲಿ 2x ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ 3 ಮೈನಸ್ 2x ಟು ದ ಪವರ್ ಆಫ್ 5/2 ಡಿವೈಡೆಡ್ ಬೈ 5 ಪ್ಲಸ್ ಸಿ ಅಂತ ಇರೋದ್ರಿಂದ ಆಪ್ಷನ್ ಏನಾಗಿರುತ್ತೆ, ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಎಕ್ಸಾಮಲ್ಲಿ ಬರೀಬೇಕಾದ್ರೆ ಕ್ವಶನ್ ನಂಬರನ್ನು ಹಾಕಿ ಆಪ್ಷನ್ ಎ ಅಂತ ಬರೆದು ಈ ಆನ್ಸರನ್ನು ಬರೆದ್ರೆ ಸಾಕಾಗುತ್ತೆ. ಇಲ್ಲಿ ಏನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇದು ನಿಮಗೆ ಯಾವ ಥರ ಬಂತು ಆನ್ಸರ್ ಅನ್ನೋದಕ್ಕೆ ಬೇಕಾಗತ್ತೆ, ಅದಕ್ಕೋಸ್ಕರ ಡಿಸ್ಕಸ್ ಮಾಡಿದೆ. ನೆಕ್ಸ್ಟು 2020ನಲ್ಲಿ ಕೇಳಿರೋಂತಹ ಕ್ವಶನನ್ನು ನಾವು ನೋಡೋಣ. ಇಲ್ಲೇನು ಕೇಳಿದ್ದಾರೆ ಅಂದರೆ ಇಂಟಿಗ್ರಲ್ ಆಫ್ 2x² ಪ್ಲಸ್ ಇ ಟು ದ ಪವರ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ದಟ್ ಈಸ್ ಈಕ್ವಲ್ ಟು ಅಂದ್ಬಿಟ್ಟು 4 ಆಪ್ಷನ್ಸನ್ನು ಅವರು ಕೊಟ್ಟಿದ್ದಾರೆ. ಇವಾಗ ಫಸ್ಟು ಸೊಲ್ಯೂಷನನ್ನು ಬರ್ಕೊಳ್ಳಿ. ಇಲ್ಲೇನಿದೆ, ಇಂಟಿಗ್ರಲ್ ಆಫ್ 2x² ಪ್ಲಸ್ ಇ ಟು ದ ಪವರ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕಂಡುಹಿಡೀರಿ ಅಂತ ಅವರು ಕೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, 2x² ಮತ್ತು ಇ ಪವರ್ ಎಕ್ಸ್ ಎರಡು ಇಂಡಿಪೆಂಡೆಂಟ್ ಟರ್ಮ್ ಇರೋದ್ರಿಂದ ಇಂಡಿವಿಜುವಲ್ ಆಗಿ ನಾವು ಇಂಟಿಗ್ರಲ್ನ ಅಪ್ಲೈ ಮಾಡ್ಬೋದು. ದೇರ್ಫೋರ್ ಇಂಟಿಗ್ರಲ್ ಆಫ್ 2x² ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ನಾವು ಬರ್ಕೊಬೋದು. ದಿಸ್ ಈಸ್ ಈಕ್ವಲ್ ಟು, ಇವಾಗ 2 ಕಾನ್ಸ್ಟೆಂಟ್ ಇರೋದ್ರಿಂದ ಹೊರಗಡೆ ಇಟ್ಕೊತೀನಿ, ಇಂಟಿಗ್ರಲ್ ಆಫ್ x² ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 2 ಇಂಟು ಇಂಟಿಗ್ರಲ್ ಆಫ್ x² ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗಿರುತ್ತೆ, ದಟ್ ಈಸ್ x³ ಡಿವೈಡೆಡ್ ಬೈ 3 ಅಂತ ಬರುತ್ತೆ, ಪ್ಲಸ್ ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗಿರುತ್ತೆ, ದಟ್ ಈಸ್ ಇ ಪವರ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ದೇರ್ಫೋರ್ ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಯಿತು, ಇ ಪವರ್ ಎಕ್ಸ್ ಪ್ಲಸ್ ಸಿ ಅಂತ ನಾನು ಬರ್ಕೊತೀನಿ. ಇವಾಗ ಅಬ್ಸರ್ವ್ ಮಾಡಿ, ಇದನ್ನು ಯಾವ ಥರ ಬರ್ಕೊಬೋದು, 2/3 x³ ಪ್ಲಸ್ ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರ್ಕೊಬೋದು. ಇವಾಗ ಯಾವ ಆಪ್ಷನಲ್ಲಿದೆ ಅಂತ ನೀವು ಅಬ್ಸರ್ವ್ ಮಾಡಿ, ಆಪ್ಷನ್ ಬಿ ನಲ್ಲಿ 2/3 x³ ಪ್ಲಸ್ ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಇರೋದ್ರಿಂದ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ನಾವು ಹೇಳ್ಬೋದು. ಇವಾಗ ನೆಕ್ಸ್ಟ್ ಕ್ವಶನ್ ಅನ್ನು ನಾವು ನೋಡೋದಾದ್ರೆ, ಈ ಕ್ವಶನ್ ಅನ್ನ 2022ನಲ್ಲಿ ಅವರು ಕೇಳಿದ್ದಾರೆ. ಇಂಟಿಗ್ರಲ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ಅಂದ್ಬಿಟ್ಟು 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಇವಾಗ ಫಸ್ಟು ಸೊಲ್ಯೂಷನ್ ಅನ್ನು ನೀವು ಬರ್ಕೊಂತ ಬನ್ನಿ. ಇಲ್ಲೇನಿದೆ, ಇಂಟಿಗ್ರಲ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಅವರು ಕೊಟ್ಟಿದ್ದಾರೆ. ದಿಸ್ ಈಸ್ ಈಕ್ವಲ್ ಟು, ಇವಾಗ ಡೈರೆಕ್ಟಾಗಿ ನಮಗೆ ಯಾವುದು ಫಾರ್ಮುಲಾ ಇಲ್ಲ, ಇಂಟಿಗ್ರಲ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ದು. ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸೀಕೆಂಟ್ ಎಕ್ಸನ್ನ ಮಲ್ಟಿಪ್ಲೈ ಮಾಡ್ಕೊತ ಬರ್ತೀವಿ. ಅವಾಗೇನು ಬರುತ್ತೆ, ಇಂಟಿಗ್ರಲ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಏನಾಗುತ್ತೆ, ದಟ್ ಈಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಂತ ಬರುತ್ತೆ. ಮತ್ತು ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಏನಾಗಿರುತ್ತೆ, ದಟ್ ಈಸ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತ ನಮಗೆ ಬರುತ್ತೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಾವು ಇಂಟಿಗ್ರೇಟ್ ಮಾಡಬೇಕು. ದಿಸ್ ಈಸ್ ಈಕ್ವಲ್ ಟು, ಇವಾಗ ಅಬ್ಸರ್ವ್ ಮಾಡಿ, ಸೀಕೆಂಟ್ ಸ್ಕ್ವೇರ್ ಎಕ್ಸು ಮತ್ತು ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಎರಡು ಬೇರೆ ಬೇರೆ ಟರ್ಮ್ ಇರೋದ್ರಿಂದ ಇಂಡಿವಿಜುವಲ್ ಆಗಿ ನಾವು ಇಂಟಿಗ್ರಲ್ನ ಅಪ್ಲೈ ಮಾಡ್ಬೋದು. ದೇರ್ಫೋರ್ ಇಂಟಿಗ್ರಲ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಇಂಟಿಗ್ರಲ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇದೆ. ದಿಸ್ ಈಸ್ ಈಕ್ವಲ್ ಟು, ಇವಾಗ ನಿಮಗೆ ಇಂಟಿಗ್ರಲ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಗೊತ್ತಿರುತ್ತೆ, ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತ. ಹಾಗೆ ಇಂಟಿಗ್ರಲ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್ ಪ್ಲಸ್ ಸಿ ಅಂತ ನಿಮಗೆ ಗೊತ್ತಿರುತ್ತೆ. ಅದರಿಂದ ಏನು ಬರ್ಕೊಬೋದು ಅಂತ ಹೇಳಿದ್ರೆ, ಇಂಟಿಗ್ರಲ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಯಿತು, ದಟ್ ಈಸ್ ಟ್ಯಾನ್ ಎಕ್ಸ್ ಅಂತ ನಾವು ಬರ್ಕೊಬೋದು, ಪ್ಲಸ್ ಇಂಟಿಗ್ರಲ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಏನಾಗಿರುತ್ತೆ, ದಟ್ ಈಸ್ ಸೀಕೆಂಟ್ ಎಕ್ಸ್ ಅಂತ ಬರುತ್ತೆ. ಯಾವಾಗ ಇಂಟಿಗ್ರೇಷನ್ ಮಾಡ್ತೀವಿ, ವಿ ಹ್ಯಾವ್ ಟು ಪುಟ್ ದ ಇಂಟಿಗ್ರಲ್ ಕಾನ್ಸ್ಟೆಂಟ್ ಸಿ. ಇದು ನಮಗೆ ಬೇಕಾಗಿರುವಂಥ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಇವಾಗ ಯಾವ ಆಪ್ಷನಲ್ಲಿದೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಇವಾಗ ಫಸ್ಟ್ ಆಪ್ಷನಲ್ಲಿ ಟ್ಯಾನ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ ಪ್ಲಸ್ ಸಿ ಅಂತ ಇರೋದ್ರಿಂದ ಇದು ನಮಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಈ ಕ್ವಶನನ್ನು 2020 ಎಕ್ಸಾಮಿನೇಷನಲ್ಲಿ ಕೇಳಿದರೆ,
ಇಂಟಿಗ್ರಲ್ ಆಫ್ 2 to 3 ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ದಟ್ ಈಸ್ ಈಕ್ವಲ್ ಟು ಅಂದ್ಬಿಟ್ಟು 4 ಆಪ್ಷನ್ಸ್ ಅನ್ನು ಅವರು ಕೊಟ್ಟಿದ್ದಾರೆ. ಇವಾಗ ನಾವು ಸೊಲ್ಯೂಷನ್ ಅನ್ನ ಬರೆಯೋದಾದ್ರೆ ಇಲ್ಲೇನಿದೆ, ಇಂಟಿಗ್ರಲ್ ಆಫ್ 2 to 3 ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅನ್ನ ಕಂಡುಹಿಡಬೇಕು. ದಟ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗಿರುತ್ತೆ, ದಟ್ ಈಸ್ ಎಕ್ಸ್ ಟು ದ ಪವರ್ ಆಫ್ 2 + 1 ಡಿವೈಡೆಡ್ ಬೈ 2 + 1 ಅಂತ ಬರುತ್ತೆ. ದಟ್ ಈಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಅಂತ ನಾನು ಡೈರೆಕ್ಟ್ ಆಗಿ ಬರ್ಕೊಂತೀನಿ. ಬಿಟ್ವೀನ್ ದ ಲಿಮಿಟ್ಸ್ ಏನಿದೆ 2 to 3 ಇದೆ. ಇಲ್ಲಿ ನೀವು ಇಂಟಿಗ್ರಲ್ ಕಾನ್ಸ್ಟೆಂಟ್ ಅನ್ನ ಹಾಕಕ್ಕೆ ಹೋಗಬಾರ್ದು. ಏನಕ್ಕೆ ಅಂತ ಹೇಳಿದ್ರೆ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಅನ್ನ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಅದು ಕ್ಯಾನ್ಸಲ್ ಆಗುತ್ತೆ. ಇವಾಗ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಅನ್ನು ಅಪ್ಲೈ ಮಾಡೋಣ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದಾಗ ಎಕ್ಸ್ ಜಾಗದಲ್ಲಿ 3 ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದಟ್ ಈಸ್ 3 ಕ್ಯೂಬ್ ಡಿವೈಡೆಡ್ ಬೈ 3 ಮೈನಸ್ ಲೋಯರ್ ಲಿಮಿಟ್ ಏನಿದೆ 2 ಇದೆ. therefore 2 ಕ್ಯೂಬ್ ಡಿವೈಡೆಡ್ ಬೈ 3 ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 1/3 ನ ನಾವು ಕಾಮನ್ ತಗೊಂಡ್ರೆ ಇಲ್ಲೇನು ಬಂತು, 3 ಕ್ಯೂಬ್ ಮೈನಸ್ 2 ಕ್ಯೂಬ್ ಅಂತ ಬರುತ್ತೆ. ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 3. 3 ಕ್ಯೂಬ್ ಏನಾಗಿರುತ್ತೆ, ದಟ್ ಈಸ್ 3 ಇಂಟು 3 ಇಂಟು 3 ದಟ್ ಈಸ್ 27 ಅಂತ ಬರುತ್ತೆ. ಮೈನಸ್ 2 ಕ್ಯೂಬ್ ಅಂತ ಹೇಳಿದ್ರೆ ದಟ್ ಈಸ್ 8 ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 1/3 ಇಂಟು 27 ಮೈನಸ್ 8 ಏನಾಗಿರುತ್ತೆ, 19 ಅಂತ ನಮಗೆ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 19 ಡಿವೈಡೆಡ್ ಬೈ 3 ಅಂತ ನಮಗೆ ಬಂತು. ಇಲ್ಲಿ ಅಬ್ಸರ್ವ್ ಮಾಡಿ, ಆಪ್ಷನ್ ಬಿ ನಲ್ಲಿ 19/3 ಅಂತ ಇರೋದ್ರಿಂದ ಇದು ನಮಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೀವು ಎಕ್ಸಾಮಿನೇಷನ್ ಅಲ್ಲಿ ಏನು ಬರೀಬೇಕು, ಜಸ್ಟ್ ಕ್ವಶನ್ ನಂಬರ್ ಅನ್ನ ಬರೆದು ಆಪ್ಷನ್ ಬಿ ಅಂತ ನೀವು ಬರೆದು ಅದರಲ್ಲಿರುವಂತಹ ಆನ್ಸರ್ನ ಬರೀರಿ. ದಟ್ ಈಸ್ 19/3 ಅಂತ ಬರೆದ್ರೆ ಸಾಕಾಗುತ್ತೆ. ಅದರಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫ್ರಮ್ ಇಂಟಿಗ್ರೇಷನ್ ಯಾವ್ದ್ರ ಮೇಲೆ ಕೇಳ್ತಾರೆ ಅಂತ ಹೇಳಿದ್ರೆ ಇಂಟಿಗ್ರೇಷನ್ ಆಫ್ ಸಮ್ ಸಿಂಪಲ್ ಫಂಕ್ಷನ್ಸ್ ಮೇಲೆ ಕೇಳ್ತಾರೆ. ಮತ್ತೆ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಅಲ್ಲಿ ನಿಮಗೆ 1 ಮಾರ್ಕ್ಸ್ ಕೇಳ್ತಾ ಇರಲಿಲ್ಲ, ಆದರೆ ಸಿಂಪಲ್ ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈ ವರ್ಷದಿಂದ ಅದನ್ನ ಕೂಡ ಸ್ವಲ್ಪ ನೋಡ್ಕೊಂಡಿರಿ. ಮತ್ತೆ ಇಂಟಿಗ್ರೇಷನ್ ಬೈ ಪಾರ್ಟ್ ಸಿಂಪಲ್ ಪ್ರಾಬ್ಲಮ್ನ ಕೇಳಬಹುದು, ಅಥವಾ ಇಂಟಿಗ್ರೇಷನ್ ಆಫ್ ಎ ಫಂಕ್ಷನ್ ಇನ್ ಎ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಆರ್ ಎ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್. ಇವಾಗ ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫಾರ್ಮುಲಾ ಗೊತ್ತಿರುತ್ತೆ ನಿಮಗೆ. ಮತ್ತೆ ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫಾರ್ಮುಲಾ ಗೊತ್ತಿರುತ್ತೆ. ಈ ಥರ ಎಷ್ಟೊಂದು ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಇದೆ. ಅವರು ಡೈರೆಕ್ಟ್ ಆಗಿ ಈ ಥರ ಫಾರ್ಮ್ಸ್ ಅಲ್ಲಿ ಕೊಟ್ಟು ನಿಮಗೆ ಆನ್ಸರ್ ಏನಿರುತ್ತೆ ಅನ್ನೋದನ್ನ ಕೇಳ್ತಾರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ. ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡಿರಿ. ಇಷ್ಟೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫ್ರಮ್ ಇಂಟಿಗ್ರಲ್ಸ್ ಅಲ್ಲಿ ಕೇಳೋಕ್ಕಾಗೋದು. ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಇನ್ನಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ. That's it for this video, guys. I'm your teacher Mukund. I will meet you guys in the next video. Until then, have a nice day. Bye.